ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಚಿರು ಕನ್ನಡ ಬ್ಲಾಗ್ಗೆ ಸ್ವಾಗತ. ನಾನು ನಿಮ್ಮ ರಕ್ಷಿತಾ ನಾಗರಾಜ್. ಇವತ್ತು ನಾವು ಶ್ರೀ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾವು ಬೆಳಗಿನ ಜಾವ ಒಂದು 4 ಗಂಟೆಗೆ ಮನೆ ಬಿಟ್ಟಿದ್ವಿ. ನಾವು ಲಕ್ಷ್ಮೇಶ್ವರದಿಂದ ಬರೋದಲ್ವಾ, ಗದಗ ಜಿಲ್ಲೆ ಲಕ್ಷ್ಮೇಶ್ವರದಿಂದ ಬರೋದಿಲ್ಲ, ಹಾಗಾಗಿ ನಮಗೆ ಇಲ್ಲಿಂದ ಸ್ವಲ್ಪ ದೂರ ಆಗುತ್ತೆ. ಏನಿಲ್ಲ ಅಂದರೆ ನಮಗೆ 4ರಿಂದ 5 ಗಂಟೆಗಳ ಕಾಲ ಆಗುತ್ತೆ ಜರ್ನಿ ಇಲ್ಲಿಂದ. ನೋಡಿ, ನಾವು ಇಲ್ಲಿಗೆ ಬಂದಾಗ ಏನಿಲ್ಲ ಅಂತ ಹೇಳಿದ್ರು ಒಂದು 7:30ಯಿಂದ 8 ಗಂಟೆ ಆಗಿತ್ತು ನಾವು ಇಲ್ಲಿಗೆ ಬಂದಾಗ. ಇಲ್ಲಿ ನೋಡಿ, ಇದಿಷ್ಟು ಗಾಡಿಗಳು ಮುಂಚೆನೇ ಪಾರ್ಕಿಂಗ್ ಮಾಡಿದ್ದಾರೆ. ಅಂದರೆ ಬೋಟಿಗೆ ಒಂದೇ ಸರಿ ಹತ್ತಿಸ್ಕೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಪರ್ಟಿಕ್ಯುಲರ್ ಇಷ್ಟಿಷ್ಟೇ ಗಾಡಿಗಳನ್ನು ಅಂತ ಹೇಳ್ಬಿಟ್ಟು ಹತ್ತಿಸ್ಕೊತಾ ಇದ್ದಾರೆ. ಬಟ್ ನಾವು ಬೇಗನೆ ಬಂದುಬಿಟ್ವಿ. ಕಾರಲ್ಲಿ ಹೋಗಿದ್ದು, ಬಟ್ ಕಾರನ್ನು ಅಲ್ಲೇ ಬಿಟ್ಬಿಟ್ಟು ಬಂದ್ವಿ ನಾವು. ಯಾಕಂತ ಹೇಳಿದ್ರೆ ಅಲ್ಲಿನ ಕಾಯ್ಕೊಂಡು ನಿಂತ್ಕೊಂಡ್ರೆ ಮುಂದಿನ ಗುಡಿಗೆ ಹೋಗಲಿಕ್ಕೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಗಾಡಿನ ಬಿಟ್ಬಿಟ್ಟು ಬೋಟಲ್ಲಿ ಬಂದ್ವಿ. ನೋಡಿ, ಇಲ್ಲಿ ಬೋಟಲ್ಲಿ ಹೋಗ್ಬೇಕಾದ್ರೆ ನಿಜವಾಗ್ಲೂ ಎಷ್ಟು ಸುಂದರವಾಗಿರುತ್ತೆ ಪ್ಲೇಸು ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಿರುತ್ತೆ. ನಾವು ಬೆಳಗ್ಗೆ ಹೋಗಿರೋದ್ರಿಂದ ಬಿಸಿಲು ಅಷ್ಟು ಇರಲಿಲ್ಲ, ಹಾಗಾಗಿ ನೋಡಲಿಕ್ಕೂ ಸಹ ಅಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸುತ್ತಲೂ ಆ ನೀರು, ತಂಪಿನ ಗಾಳಿ, ನಿಜವಾಗ್ಲೂ ಇಲ್ಲಿಂದ ಹೋಗೋದೇ ಒಂದು ಖುಷಿ. ಬೋಟಲ್ಲಿ ಹೋಗೋದು ಅಂದರೆ ಮಕ್ಕಳಿಗೆಲ್ಲ ತುಂಬಾ ಖುಷಿ. ನನ್ನ ಮಗಳು ಆ ನೀರು ಹೋಗೋದು, ಗಾಡಿ ಸ್ಟಾರ್ಟ್ ಆದಷ್ಟೇ ಬೋಟು, ಆ ನೀರಿನ ಇದಕ್ಕೆ ಎಷ್ಟು ಖುಷಿ ಪಡಬೇಕು ಅಂತ ಹೇಳ್ತೀರಿ. ಅವಳು ಸೈಡಿಗೆ ನೀರು ಬೀಳ್ತಿತ್ತು, ಅಲ್ಲಿ ಕರ್ಕೊಂಡು ನಿಲ್ಲಿಸಿದ ಮೇಲೆ ಸಮಾಧಾನ ಆಗಿದ್ದಾಳೆ. ಅವಳಿಗೆ ನೀರಂದ್ರೇ ಭಾಳ ಇಷ್ಟ. ನೋಡಿ, ಆ ಕಡೆಯಿಂದ ಗಾಡಿಗಳು ಬರಲಿಕ್ಕೂ ಸಹ ಇಲ್ಲಿ ನೋಡಿ, ಇಲ್ಲಿ ನಿಂತಿದ್ದು ಈಗ ಇಷ್ಟು ದೂರ ಬಂದಿದೆ. ಮಿನಿಮಮ್ ಇಲ್ಲಿಂದ ಆ ಕಡೆ ದಡಕ್ಕೆ ಸೇರಲಿಕ್ಕೆ 15 ನಿಮಿಷ ತೊಗೊತಾರಂತೆ. ಈ ದಡದಿಂದ ಆ ಕಡೆ ದಡಕ್ಕೆ, ದೇವಸ್ಥಾನಕ್ಕೆ ಹೋಗುವ ದಡಕ್ಕೆ 15 ನಿಮಿಷ ತೊಗೊತಾರಂತೆ. ತುಂಬ ಚೆನ್ನಾಗಿದೆ, ಹೋಗಲಿಕ್ಕೆ ಒಂದು ಒಳ್ಳೆಯ ಮೆಮೊರಿ ಇದು, ಬೋಟಲ್ಲಿ ಹೋಗೋದು ಎಲ್ಲ. ಕೆಲವು ಜನ ಈಗೆಲ್ಲ ಇದಾಗ್ತಾಯಿದೆ, ಬ್ರಿಡ್ಜ್ ಆಗ್ತಾಯಿದೆ. ಬಟ್ ಬ್ರಿಡ್ಜ್ ಆದಮೇಲೆ ಎಷ್ಟು ಜನ ಬೋಟಲ್ಲಿ ಹೋಗ್ತಾರೆ ಅನ್ನೋದು ಗೊತ್ತಿಲ್ಲ, ಯಾಕಂದರೆ ಅವರಿಗೂ ಬೇಗ ದೇವಸ್ಥಾನಕ್ಕೆ ಹೋಗಬೇಕಾಗಿರುತ್ತೆ. ಹಾಗಾಗಿ ಎಲ್ಲರೂ ಬ್ರಿಡ್ಜ್ ಮೇಲೆ ಹೋದರೆ ಬೋಟಿಗೆ ಏನು ಕೆಲಸನೇ ಇರೋದಿಲ್ಲ ಅಂದ್ಕೊತೀನಿ ನಾನು. ನೋಡಿ, ಈಗ ಇಷ್ಟು ಕೆಲಸ ಮುಗಿದಿದೆ, ಇನ್ನೂ 75% ಇನ್ನೂ ಕೆಲಸ ನಡೀತಾ ಇದೆ. ಇದು ಇನ್ನೂ ಆಗಲಿಕ್ಕೆ ಸುಮಾರು ಟೈಮ್ ತೊಗೊಳತ್ತೆ ಅನಿಸುತ್ತೆ. ಒಟ್ಟು ಬ್ರಿಡ್ಜ್ ಆಗತ್ತೆ, ಹಾಗೂ ಈಗ ಆ ಕಡೆ ದಡಕ್ಕೆ ಸೇರಲಿಕ್ಕೆ ಎಲ್ಲರೂ ಬೇಗ ಹೋಗಿ ದೇವ ದರ್ಶನ ಮಾಡಲಿಕ್ಕೆ ಒಂದು ಬ್ರಿಡ್ಜ್ ಆಗ್ತಾಯಿದೆ. ನೋಡಿ, ಇವನು ನನ್ನ ತಮ್ಮ ಹಳೆ ಬ್ಲಾಗಲ್ಲಿ ನೋಡಿರ್ತಾರೆ ಅಂದ್ಕೊತೀನಿ. ಇದು ನೋಡಿ ಯಾವ ಥರ ಕೆಲಸ ನಡೀತಾ ಇದೆ ಅಂತ ಹೇಳ್ಬಿಟ್ಟು, ಅಲ್ಲಿ ಎಷ್ಟು ಜನ ಕೆಲಸ ಮಾಡ್ತಿರ್ತಾರೆ ಗೊತ್ತಾ. ಆ ಬ್ರಿಡ್ಜ್ ಕಂಪ್ಲೀಟ್ ಆಗೋಷ್ಟೊತ್ತಿಗೆ ಎಷ್ಟು ಟೈಮ್ ಹಿಡಿಯುತ್ತೆ ಅಂತ ಸಹ ನಮಗೆ ಗೊತ್ತಿಲ್ಲ. ನೋಡಿ, ಆ ಬ್ರಿಡ್ಜು ಆ ತುದಿವರೆಗೂ ಮುಟ್ಟಬೇಕು, ಬಟ್ ಅಷ್ಟು ತುದಿ ಮುಟ್ಟಲಿಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ, ಎಷ್ಟು ಜನ ಕೆಲಸ ಮಾಡಬೇಕಾಗತ್ತೆ. ಮತ್ತು ಆ ಬೋಟಲ್ಲೆಲ್ಲ ಸಹ ಕೆಲಸ ಮಾಡ್ತಿರ್ತಾರೆ ಹೋಗಿ. ನೋಡಿ, ಇಷ್ಟು ವೆಹಿಕಲ್ಗಳು ಒಂದು ಬೋಟಲ್ಲಿ ತುಂಬಿದ್ದಾರೆ. ಏನಿಲ್ಲ ಅಂತ ಹೇಳಿದ್ರು ಒಂದು 2, 4, 6 ಒಂದು 6 ಕಾರು, 3 TTನ ನಿಲ್ಲಿಸಿದ್ದಾರೆ. ಮತ್ತು ಒಂದು ಜನ ಅಂತೂ ಏನಿಲ್ಲ ಅಂತ ಹೇಳಿದ್ರು ಒಂದು 30ರಿಂದ 50 ಜನ ಸಮೀಪ ಇದ್ದಾರೆ. ನೋಡಿ, ಎಷ್ಟು ಚೆನ್ನಾಗಿದೆ ವಾತಾವರಣ. ಮತ್ತು ಆ ಕಡೆ ದಡದಿಂದನೂ ಸಹ ಒಂದು ಬೋಟ್ ಬರ್ತಾ ಇದೆ, ನೋಡಿ ನಿಮಗೆ ಕಾಣಿಸ್ತಾ ಇದೆ ಅನಿಸುತ್ತೆ. ಅಲ್ಲೂ ಸಹ ಬಸ್ಸು ಜನಗಳನ್ನು, ಕಾರ್ಗಳನ್ನು ಸಹ ಅಲ್ಲಿಂದ ಕರ್ಕೊಂಬರ್ತಾರೆ. ಒಂದು ಬೋಟು ಈ ಕಡೆಯಿಂದ ಹೋಗುತ್ತೆ, ಒಂದು ಬೋಟು ಆ ಕಡೆಯಿಂದ ಬರುತ್ತೆ. ರೆಡಿ ಇರುತ್ತೆ ಒಂದು ಬೋಟು ಆ ಕಡೆಯಿಂದ ಬರಲಿಕ್ಕೂ ಮತ್ತು ಹೋಗಲಿಕ್ಕೂ ಜನಗಳಿಗೆ. ಬಟ್ ಏನಂತ ಹೇಳಿದ್ರೆ ನೀರಿನಲ್ಲಿ ಹೋಗೋದಲ್ವ, ಹಾಗಾಗಿ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಕೆಲವೊಂದು ಕಾರುಗಳು ಸಹ, ನಾವು ಕಾರನ್ನು ಅಲ್ಲೇ ಬಿಟ್ಟು ಬಂದುಬಿಟ್ವಿ. ಅವರು ನಾವು ಹೋಗ್ತೀವಿ, ನೀವು ಹೋಗಿರ್ರಿ, ನಾನು ಕಾರನ್ನ ನಿಧಾನಕ್ಕೆ ತೊಗೊಂಬರ್ತೀನಿ, ಬಂದು ಕಾಲ್ ಮಾಡ್ತೀನಿ ದೇವಸ್ಥಾನದ ಹತ್ರ ಅಂತ ಅಂದರು. ಮತ್ತು ದೇವ್ರ ದರ್ಶನಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿಕ್ಕೆ ಬಂದುಬಿಟ್ವಿ ನಾವು. ನೋಡಿ, ಇಲ್ಲಿ ಒಬ್ಬರಿಗೆ 10 ರೂಪಾಯಿ ಟಿಕೆಟ್ ತೊಗೋತಾರೆ. ನೋಡಿ, ನೆಕ್ಸ್ಟ್ ನಾವು ಬಂದ್ವಿ ಈ ಕಡೆ ದಡಕ್ಕೆ. ನೋಡಿ, ಎಷ್ಟು ಜನ ಇಳಿತಾ ಇದ್ದಾರೆ, ಮತ್ತು ಗಾಡಿಗಳನ್ನು ಸಹ ಹಂಗೆ ಇಳಿಸ್ತಾರೆ. ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಾಗುತ್ತೆ ಅಂತ ಹೇಳಿದ್ರೆ, ದೊಡ್ಡ ಗಾಡಿಗಳನ್ನು ತಂದರೆ ಇಲ್ಲಿ ಇಳಿಸೋದು ಹತ್ತಿಸೋದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ನೋಡಿ, ಈ TT ಕೆಳಗೆ ಫುಲ್ ಕುತ್ಕೊಂಡ್ಬಿಡ್ತು, ಮೇಲೆ ಹತ್ತಲಿಕ್ಕೆ ಆಗ್ತಾಯಿಲ್ಲ. ಹಾಗಾಗಿ ಸ್ವಲ್ಪ ಹೆವಿ ಗಾಡಿಗಳನ್ನು ತಂದಾಗ ಸ್ವಲ್ಪ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಗಾಡಿ ಬರಲಿಕ್ಕೆ ಸ್ವಲ್ಪ ಟೈಮ್ ಹಿಡಿತು ಅನಿಸುತ್ತೆ. ಬಟ್ ನಾವು ಮೇಲೆ ಹೋಗೋಷ್ಟೊತ್ತಿಗೆ ಈ ಗಾಡಿ ಆಲ್ರೆಡಿ ಅಲ್ಲಿ ರೀಚ್ ಆಗಿತ್ತು.
ಅಲ್ಲಿ ಏನಾರು ವ್ಯವಸ್ಥೆ ಮಾಡಿರ್ತಾರೆ, ಕಲ್ಲು ಗಿಲ್ಲು ಎಲ್ಲ ಹಾಕಿ. ನೋಡಿ ನಮ್ಮ ಮನೆಯವರು ಮುಂದೆ ಹೋಗ್ತಾ ಇದ್ದಾರೆ ನನ್ನ ಮಗಳನ್ನು ಕರ್ಕೊಂಡು. ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಗಾಡಿಗಳೆಲ್ಲ ನಿಂತಿರುತ್ತೆ, ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋ ಅಂಥದ್ದು ಸೀಟ್ ಗಾಡಿಗಳು. ಅವು ಸೀಟ್ ಹಾಕೊಂಡು ಸೀಟ್ ಲೆಕ್ಕದಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೋದರೆ ಅವರಿಗೆ ಎಷ್ಟು ಸೀಟ್ ಬೇಕಾಗಿರುತ್ತೆ ಕೇಳಿಕೊಂಡು ಕರ್ಕೊಂಡು ಹೋಗ್ತಾರೆ. ನೋಡಿ ಇದು ಲಾಸ್ಟ್ ಇಳಿದ ಮೇಲೆ ಹೇಗೆ ಕಾಣಿಸುತ್ತೆ ಅನ್ನೋದನ್ನು ಒಂದು ವ್ಯೂ ಹಿಡಿದಿದ್ದೀವಿ. ನೋಡಿ ಈ ದೇವಸ್ಥಾನಕ್ಕೆ ಈ ಎಲ್ಲ ಗಾಡಿಗಳು ಸಹ ಹೋಗುತ್ತೆ. ಈ ಗಾಡಿಗಳಲ್ಲಿ ಎಷ್ಟು ಸೀಟ್ ಇರುತ್ತೆ ಅಂದ್ಕೊಂಡು ಅಷ್ಟು ಸೀಟ್ಗಳಿಗೆ ಕರ್ಕೊಂಡು ಹೋಗ್ತಾರೆ. ನಾವಿಲ್ಲಿ ಒಂದು 7 ಜನ ಇದ್ವಿ. 7 ಜನದಲ್ಲಿ ಮತ್ತೆ ಇನ್ನೂ ಸ್ವಲ್ಪ ಜನ ಯಾರೋ ಒಂದು 4-5 ಜನ ಗೊತ್ತಿದ್ದರು. ಹಾಗಾಗಿ ಒಂದು ಗಾಡಿನ ಮಾಡಿಕೊಂಡು ನಾವು ದೇವಸ್ಥಾನಕ್ಕೆ ಹೋದ್ವಿ. ಇಲ್ಲಿ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮೊದಲು ಪಾರ್ಕಿಂಗ್ ಏರಿಯಾ ಇದೆ. ಆ ಪಾರ್ಕಿಂಗ್ ಏರಿಯಾದಲ್ಲಿ ಹೋಗಿ ನಿಲ್ಲಿಸ್ತಾರೆ. ನೋಡಿ ಇದೆ ದೇವಸ್ಥಾನದ ಮುಂಭಾಗದಲ್ಲಿ ಇದು ಪಾರ್ಕಿಂಗ್ ಏರಿಯಾ ಇದೆ. ತುಂಬ ದೊಡ್ಡ ಜಾಗನೇ ಇದೆ ಅಂತಲೇ ಹೇಳ್ಬೋದು. ಇಲ್ಲಿ ಎಲ್ಲ ಗಾಡಿಗಳನ್ನು ಸಹ ಪಾರ್ಕಿಂಗ್ ಮಾಡ್ಬೋದು. ಇಲ್ಲಿ ಎಲ್ಲ ಥರದ ಗಾಡಿಗಳನ್ನು ಸಹ ತಂದಿರ್ತಾರೆ. ನೋಡಿ ಬಸ್ಸು, ದೊಡ್ಡ ದೊಡ್ಡ ಬಸ್ಗಳನ್ನು ತಂದಿರ್ತಾರೆ, ಟಿ ಟಿಗಳನ್ನು ತಂದಿರ್ತಾರೆ. ತುಂಬ ದೊಡ್ಡ ದೊಡ್ಡ ಗಾಡಿಗಳನ್ನು ಸಹ ಇಲ್ಲಿ ತೊಗೊಂಬಂದಿರ್ತಾರೆ. ತುಂಬ ಚೆನ್ನಾಗಿ ಕ್ಲೀನ್ ಇಟ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ನೀವು ಮಧ್ಯದಲ್ಲಿ ಬರ್ತಾ ನಿಮಗೆ ಕುಡಿಲಿಕ್ಕಾಗಿರ್ಬೋದು, ತಿಂಡಿ ಮಾಡಲಿಕ್ಕಾಗಿರ್ಬೋದು, ಎಲ್ಲ ಥರದ ಅಂಗಡಿಗಳನ್ನು ಸಹ ಇಲ್ಲಿ ಹಾಕ್ಕೊಂಡಿದ್ದಾರೆ. ನಿಮಗೆ ಇಲ್ಲಿ ಬಂದರೆ ಯಾವುದೇ ಥರದ್ದು ಏನು ಸಿಗಲ್ಲ ಅಂತ ಯೋಚನೆ ಮಾಡೋ ಅವಶ್ಯಕತೆ ಇರೋಂಗಿಲ್ಲ. ಇಲ್ಲಿ ಎಲ್ಲ ಥರದ ಅಂಗಡಿಗಳು ಸಹ ಇಲ್ಲಿ ನಮಗೆ ಸಿಗುತ್ತೆ ಬಂದಾಗ ನಾಷ್ಟ ಮಾಡಲಿಕ್ಕೆ. ನೋಡಿ ಇದು ಮುಂದೆ ದೇವಸ್ಥಾನಕ್ಕೆ ಹೋಗೋ ದಾರಿ ಇದು. ನಾವು ಇಲ್ಲಿಂದ ಸ್ವಲ್ಪ ದೂರ ಮುಂದೆ ಹೋಗ್ತಾ ನಾವಲ್ಲಿ ನಾಷ್ಟ ಮಾಡ್ಕೊಂಡ್ವಿ ಫಸ್ಟು. ಯಾಕಂದರೆ ಬೆಳಿಗ್ಗೆ ಬೇಗನೆ ಬಂದಿದ್ವಿ ಮತ್ತು ಮಕ್ಕಳು ಬೇರೆ ಏನು ತಿನ್ನಿಸಿರಲಿಲ್ಲ. ಹಾಗಾಗಿ ಫಸ್ಟು ನಾಷ್ಟ ಮಾಡ್ಕೊಂಡ್ವಿ. ನಾವು ತಿಂಡಿ ಎಲ್ಲ ಮಾಡಿಕೊಂಡು ಆಗಿದ ನಂತರ ನಾವು ದೇವಸ್ಥಾನಕ್ಕೆ ಹೋದ್ವಿ. ನೋಡಿ ಇದೇ ಹೋಟೆಲು. ಈ ಹೋಟೆಲು ಪರವಾಗಿಲ್ಲ, ಚೆನ್ನಾಗಿದೆ. ಬಟ್ ಸುತ್ತಲೂ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ. ನೋಡಿ ಅಲ್ಲಿ ಕೆಳಗಿದೆ ತೋಟ. ಅದು ಎಷ್ಟೆಷ್ಟು ದೊಡ್ಡ ದೊಡ್ಡ ಗಿಡಗಳಿದೆ ನೋಡಿ. ಅದ್ರ ಮಧ್ಯದಲ್ಲಿ ಈ ಹೋಟೆಲ್ನ ಕಟ್ಟಿದ್ದಾರೆ. ನೋಡಿ ನಾವೆಲ್ಲ ಪಲಾವ್ ತೊಗೊಂಡ್ವಿ. ನನ್ನ ಮಗಳಿಗೆ ಒಂದು ಸಿಂಗಲ್ ಇಡ್ಲಿ ತೊಗೊಂಡು ತಿನ್ನಿಸ್ದೆ. ಯಾಕಂದರೆ ಅವಳು ಪಲಾವೆಲ್ಲ ತಿನ್ನೋದಿಲ್ಲ, ತುಂಬ ಖಾರ ಅವಳು ತಿನ್ನೋದು ಕಮ್ಮಿ. ಹಾಗಾಗಿ ನಾನು ಅವಳಿಗೆ ಇಡ್ಲಿ ತೊಗೊಂಡಿದ್ದೆ. ನೋಡಿ ಈಗ ದೇವಸ್ಥಾನಕ್ಕೆ ಬಂದರೆ ಇಲ್ಲಿ ಬ್ಯಾಗು ಸ್ಲಿಪ್ಪರ್ಸ್ನೆಲ್ಲ ಇಲ್ಲೇ ಇಟ್ಟೋಗ್ಬೇಕು, ಒಳಗೆ ಯಾವುದೇ ರೀತಿ ತೊಗೊಂಡು ಹೋಗಂಗಿಲ್ಲ. ಹಾಗಾಗಿ ನಾವು ಇಲ್ಲೇ ಬ್ಯಾಗ್ಗಳನ್ನೆಲ್ಲ ಕೊಟ್ಟು ಟಿಕೆಟೆಲ್ಲ ಮಾಡಿಸಿದ್ವಿ. ಅದಾಗಿ ನಂತರ ಇಲ್ಲಿ ಹಣ್ಣು ಕಾಯಿಗಳನ್ನೆಲ್ಲ ಇಟ್ಟಿರ್ತಾರೆ. ನೀವು ಪೂಜೆಗೆ ಹೂವು ಹಣ್ಣನ್ನಾರು ತೊಗೊಂಡೋಗ್ಬೋದು, ಇಲ್ಲ ಹೂವು ಹಣ್ಣು ಕಾಯಿನಾರು ತೊಗೊಂಡೋಗ್ಬೋದು. ನಾವು ಹೂವು ಹಣ್ಣು ಕಾಯಿನ ತೊಗೊಂಡೋಗಿದ್ವಿ. ನೋಡಿ ಇಲ್ಲಿ ವರ್ಷ ಇಡೀ ಭಕ್ತಾದಿಗಳು ಬರ್ತಾನೆ ಇರ್ತಾರೆ ಅನ್ಸುತ್ತೆ. ಯಾವಾಗಲೂ ಸಹ ಇಲ್ಲಿ ಜನ ಇದ್ದೇ ಇರ್ತಾರೆ. ನೋಡಿ ಎಷ್ಟು ಜನ ಇದ್ದಾರೆ ಅಂತ ಹೇಳಿದ್ರೆ ಶ್ರೀ ಸಿಗಂದೂರು ಚೌಡೇಶ್ವರಿ ಮಹಿಮೆ ಅಷ್ಟಿದೆ ಅಂತ ಹೇಳಿಬಿಟ್ಟೆ ಅರ್ಥ. ನಿಜವಾಗ್ಲೂ ಆ ತಾಯಿಯನ್ನು ನೆನೆಸ್ಕೋಬೇಕು. ಇಲ್ಲಿ ನೋಡಿ, ಇಲ್ಲಿ ಹಣ್ಣು ಕಾಯಿ ತೊಗೊಂಡು ಹೋದ್ಮೇಲೆ ಇಲ್ಲಿ ತುಂಬ ರಶ್ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈ ಕಡೆ ಸೈಡು ಕಾಲಮ್ಗಳನ್ನು ಹಾಕಿದ್ದಾರೆ. ಈಗ ಧರ್ಮಸ್ಥಳಗಳಲ್ಲೆಲ್ಲ ಹೇಗೆ ಬಿಡ್ತಾರೆ ಸಿಂಗಲ್ ಲೈನ್ಗಳಲ್ಲಿ, ಆ ಥರ ಇಲ್ಲೂ ಸಹ ತುಂಬ ರಶ್ ಇದ್ದಾಗ, ಇಲ್ಲ ಯಾವುದಾದ್ರೂ ಜಾತ್ರೆಗಳಿದ್ದಾಗ, ಇಲ್ಲ ದೇವಸ್ಥಾನದ್ದು ಯಾವ ಒಂದು ಪೂಜೆ ಅಂತ ನಡೀತಾ ಇದ್ದಾಗ ಈ ಕಡೆಯಿಂದ ಬಿಡ್ತಾರೆ ಅನಿಸುತ್ತೆ. ಈಗ ಮಾಮೂಲಿ ನಾರ್ಮಲ್ ಡೇಸ್ಗಳಲ್ಲಿ ಈ ಥರ ನಾರ್ಮಲಾಗಿ ಹೋಗಿ ನಡ್ಕೊಂಡು ಹೋಗ್ಬೋದು ಅನಿಸುತ್ತೆ. ಇಲ್ಲಿ ಭಕ್ತಾದಿಗಳು ಕುತ್ಕೊಳ್ಲಿಕ್ಕೂ ಸಹ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾವುದೇ ರೀತಿ ಮಳೆ ಬಿಸಿಲು ಇಲ್ದಲೆ ಆರಾಮಾಗಿ ಕುತ್ಕೊಂಡು ರೆಸ್ಟ್ ಮಾಡಿಕೊಂಡು ಹೋಗ್ಬೋದು. ನಾವು ಒಂದು 10 ಇಯರ್ಸ್ ಬ್ಯಾಕ್ ಇವೆಲ್ಲ ಇರಲಿಲ್ಲ ನಾನು ಬಂದಾಗ. ಈಗೆಲ್ಲ ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ನೋಡಿ ಇಲ್ಲಿಂದ ಆರಾಮ್ಸೆ ನಡ್ಕೊಂಡು ಹೋಗೋದು. ಬಟ್ ರಶ್ ಇದ್ದಾಗ ಮಾತ್ರ ಆ ಕಡೆ ಸೈಡಿಂದ ಬಿಡ್ತಾರೆ ಅಂದ್ಕೊತೀನಿ ನಾನು ಯಾವಾಗಲೂ ಅಷ್ಟು ಬಂದಿಲ್ಲಲ್ಲ, ಹಾಗಾಗಿ ನನಗೆ ಗೊತ್ತಿಲ್ಲ. ಯಾರೆಲ್ಲ ದೇವಸ್ಥಾನಕ್ಕೆ ಹೋಗಿದ್ದೀರಾ, ಅಲ್ಲಿ ಈಗ ಲೈನ್ಗಳಲ್ಲಿ, ಈಗ ಧರ್ಮಸ್ಥಳಗಳಲ್ಲೆಲ್ಲ ಹೇಗೆ ಹೋಗಿದ್ದೀರಾ ಆ ಥರ ಇಲ್ಲೂ ಹೋಗಿದ್ರೆ ನನಗೆ ಕಮೆಂಟ್ ಮಾಡಿ. ಮತ್ತು ನಾವು ಅಲ್ಲಿ ಒಳಗೆ ದೇವಸ್ಥಾನದೊಳಗೆ ಕುಂಕುಮಾರ್ಚನೆ ಮಗಳ ಹೆಸರಲ್ಲಿ ಮಾಡಿಸಿದ್ವಿ. ನಿಮಗೆಲ್ಲ ಗೊತ್ತಿದೆ, ಒಳಗೆ ಹೋದಾಗ ವಿಡಿಯೋ ಮಾಡುವಾಗಿಲ್ಲ, ಫೋಟೋ ತೆಗೆಯುವಾಗಿಲ್ಲ ಅಂತ ಹೇಳ್ಬಿಟ್ಟು ಮುಂಚೆನೇ ಮೆನ್ಷನ್ ಮಾಡಿಬಿಟ್ಟಿರ್ತಾರೆ. ಬಟ್ ಹಾಗಾಗಿ ನಾವು ಅದು ಮಾಡಲಿಕ್ಕೆ ಹೋಗಲಿಲ್ಲ. ಅದಾದ ಮೇಲೆ ನಾವು ಅಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಇಲ್ಲಿ ಪ್ರಸಾದಗಳನ್ನು ತೊಗೊಳ್ಲಿಕ್ಕೆ ಬಂದ್ವಿ. ನಾವು ಇಲ್ಲಿ ಪ್ರಸಾದನೆಲ್ಲ ತೊಗೊಂಡು ನಾವು ನಮ್ಮ ಮನೆಗೆ ಮತ್ತು ನಮ್ಮ ಅಂಕಲ್ ಮನೆಗೆಲ್ಲ ತೊಗೊಂಡ್ವಿ. ಪ್ರಸಾದನೆಲ್ಲ ತೊಗೊಂಡಾದ್ಮೇಲೆ ಸ್ವಲ್ಪ ಫೋಟೋ ತೆಗೆಸ್ಕೊಂಡು ದೇವಸ್ಥಾನದ ಮುಂದೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡು, ಮತ್ತು ನಮ್ಮ ಸಿಗಂದೂರು ಅಂತ ಹೇಳ್ಬಿಟ್ಟು ಬರೆದಿದ್ರು, ತುಂಬ ಚೆನ್ನಾಗಿ ಮಾಡಿದರು. ಅಲ್ಲೂ ಸಹ ಫೋಟೋ ತೆಗೆಸ್ಕೊಂಡು ಬಂದ್ವಿ.
ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.